ಶ್ರೀಮದ್ ಭಾಗವತ ಇರಬಹುದು, ಮಹಾಭಾರತ ಇರಬಹುದು, ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಪ್ರತಿಯೊಂದು ಗ್ರಂಥಗಳಲ್ಲೂ ಭಗವಂತನ ಒಂದೊಂದು ಗುಣಗಳನ್ನ ಹೇಳಿ 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 ಹತ್ತತ್ತು ನೂರಾರು ಗುಣಗಳನ್ನ ಹೇಳಿ ಅದು ಹೇಗಾಗಿದೆ ಅಂದ್ರೆ ಕೇಳವರಿಗೆ ಅದೇನಪ್ಪ ಈ ದೇವರ ಗುಣಗಳು ಸಾಗರ ಆಗ್ಬಿಡುತ್ತಲ್ಲಪ್ಪ, ಸಾಗರದಷ್ಟು ವಿಶಾಲವಾದ ಗುಣಪಾತ್ರವಾಗಿ ಬಿಟ್ಟಿದ್ದಾನಲ್ಲ ದೇವರು ಅಂತ ಅನಿಸಿಬಿಡುತ್ತದೆ. ಯಾಕೆ ಅಸಲಿಗೆ ಈ ಪುರಾಣಗಳಲ್ಲಿ, ಮಹಾಭಾರತಗಳಲ್ಲಿ ಇಷ್ಟು ಭಗವಂತನ ಗುಣಗಳನ್ನು ಹೇಳಿ ನಮಗೆ ಅಗಾಧ ಅನಿಸ್ಲಿಕ್ಕೆ ಕೊಟ್ಟದ್ದು? ಅದಕ್ಕೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ವಾಸುದೇವನ ಗುಣ ಸಮುದ್ರದೊಳಿ ಸಬಲ್ಲವ ಭವ ಸಮುದ್ರ ಯಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಯಾಕೆ ಪುರಾಣಗಳು ಅಷ್ಟು ಗುಣಗಳನ್ನು ಹೇಳಿದ್ದು ಅಂದ್ರೆ, ವಾಸುದೇವನ ಗುಣ ಸಮುದ್ರದೊಳು, ಭಗವಂತನ ಗುಣಸಾಗರದಲ್ಲಿ ನೀವು ಈಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ, ಕೇಳ್ತಾ ಇದ್ರೆ ಗುಣ ಸಮುದ್ರದೊಳಿ ಸಬಲ್ಲವ, ಅಲ್ಲಿ ಈಸ್ಲಿಕ್ಕೆ ಪ್ರಾರಂಭ ಮಾಡಿದರೆ ಭವ ಸಮುದ್ರ, ಈ ಸಂಸಾರ ಸಾಗರವನ್ನ ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಯಾವ ಆಯಾಸವಿಲ್ಲದೆಯೂ ದಾಟಬಹುದಂತೆ. ಯಾವ ವ್ಯಕ್ತಿ ಸಮುದ್ರದಲ್ಲಿ ಈಸಿ ಬಂದಿರ್ತಾನೋ ಅವನಿಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ ಈಸುವುದು ದೊಡ್ಡ ವಿಚಾರವೇ ಅಲ್ಲ. ಹಾಗೆ ಭಗವಂತನ ಗುಣಸಾಗರದಲ್ಲಿ ಈಸಿಬಿಟ್ಟವನಿಗೆ ಆ ಗುಣಸಾಗರದಲ್ಲಿ ಈಸಿರುವ ಸಾಮರ್ಥ್ಯದಿಂದ ಈ ಭವ ಸಮುದ್ರವನ್ನು ದಾಟುವುದು ಏನೂ ಅನಿಸುವುದಿಲ್ಲ, ಅನಾಯಾಸವಾಗಿ ದಾಟುಬಿಡುತ್ತಾನೆ. ವಾಸುದೇವನ ಗುಣ ಸಮುದ್ರದೊಳಿ ಸಬಲ್ಲವ ಭವ ಸಮುದ್ರ ಯಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಅದನ್ನ ಬಿಟ್ಟು ಕೇವಲ ವಿಷಯಗಳಲ್ಲಿ, ಸಂಸಾರದಲ್ಲಿ ಆಸಕ್ತನಾಗಿ ಕೂತು ಬಿಟ್ರೆ, ಬೇಸರದೆದುರು ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವವ ನಾನಾ ಕ್ಲೇಶಗಳನ್ನು ಭವಿಪ ಭಕ್ತಿ ಸುಮಾರ್ಗ ಕಾಣದಲೇ. ಇದೇ ವಿಷಯದಲ್ಲಿ, ಇದೇ ಸಂಸಾರದಲ್ಲಿ ಆಸಕ್ತನಾದವನು ದುಃಖಗಳನ್ನು ಅನುಭವಿಸ್ತಾ ಭಕ್ತಿ ಮಾರ್ಗವನ್ನು ಕಾಣದೆ ದುಃಖಕ್ಕೊಳಗಾಗ್ತಾ ಇದ್ದಾನೆ. ಹಾಗಾಗಬಾರದು ಅಂತೆ ಪುರಾಣಗಳು ಅಷ್ಟು ಗುಣಗಳನ್ನ ವರ್ಣನೆಯನ್ನು ಮಾಡ್ತಾ ಇವೆ.